ಏನು ಕ್ವಾಲಿಟಿ ಇಲ್ಲ ಸರ್, ಸಣ್ಣ ಪುಟ್ಟದ ವ್ಯತ್ಯಾಸ ಇರ್ಬೋದು ಬಿಟ್ಟರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸರಿಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಒಬ್ಬೊಬ್ಬರು ಇರ್ತದಲ್ಲ ಸರ್, ಏನೋ ಒಂದು ಪೇಪರಲ್ಲಿ ಏನೋ ಒಂದು ಹೇಳಿರ್ತಾರೆ, ನಾವೆಲ್ಲ ಬಂದು ಬೆಳಿಗ್ಗೆನೇ ಬಂದು ಎಲ್ಲ ನೆನ್ನೆ ಮನೆ ಎಲ್ಲ 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 ಕ್ಲೀನಾಗಿ ನಡೀತದೆ ಸರ್. ನೆನ್ನೆ ಬಂದು ಸರಿ ಬೆಳಗ್ಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ನಾನು ಎಮ್ ಡಿ ಅವರು ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಚೆಕ್ ಮಾಡಿ ನೋಡಿದಾಗ ಎಲ್ಲ ಕ್ವಾಲಿಟಿಯನ್ನು ಏನು ತೊಂದರೆ ಸರ್, ಚೆನ್ನಾಗಿದೆ ಸರ್, ಏನು ತೊಂದರೆ ಏನಿಲ್ಲ ಸರ್. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆದರೂ ಕೂಡ ಇನ್ನೂ ನಾಳೆಯಿಂದ ಇನ್ನೂ ಕ್ವಾಲಿಟಿ ಕೊಡೋಂಗೆ ನಾವು ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಈಗ ಎಲ್ಲ ಸಭೆ ಮಾಡಿ ಸಭೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ಯಾರು ಜ್ಯೂಸ್ ಇನ್ಚಾರ್ಜಲ್ಲಿದ್ದು ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಏನಪ್ಪ ಇದ್ರೆ ಬಂದಿದೆ ಅಂತೆಲ್ಲ ಮಾಡಿ ನಾವು ಕೂಡ ಈಗ ಟೇಸ್ಟ್ ಎಲ್ಲ ಮಾಡಿ ಎಮ್ ಡಿ ಅವ್ರ ಕುಂದಲಿ ಸಭೆ ಮಾಡಿ ಈ ಸಭೆ ಮಾಡಿ ಎಲ್ಲ ನೋಡಿದಾಗ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಅದು ಇನ್ನೂ ಕ್ವಾಲಿಟಿಗೆ ಬರೋಂಗೆ ನಾವು ನಾಳೆಯಿಂದ ವ್ಯವಸ್ಥೆ ಮಾಡಿದ್ದೀವಿ ಸರ್, ಇನ್ನೂ ಚೆನ್ನಾಗಿರಲಿ ಅಂತ. ಎಲ್ಲ ಜನಗಳು ಆಪ್ಕಮ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲ ಕಡೆ ಆಪ್ಕಮ್ಸ್ ಜ್ಯೂಸ್ ಕುಡಿದು ಆ ನಂಬಿಕೆಗೆ ನಾವು ಉಳಿಸ್ಕೊತೀವಿ ಸರ್. ಈಗ ಮೈಸೂರಲ್ಲಿ ಎಷ್ಟು ಕಡೆ ಮಾರಾಟ ಆಗ್ತದೆ ಸರ್? ಮೈಸೂರಲ್ಲಿ ಈಗ ತಾಲೂಕು ಆಫೀಸ್ ಹತ್ರ ಒಂದು ನಡೀತದೆ ಸರ್, ಕೋರ್ಟ್ ಹತ್ರ ನಡೀತದೆ. ಆಮೇಲೆ ನಮ್ಮ ಹಳೆ ಡಿ ಸಿ ಆಫೀಸ್ ಹತ್ರ ಒಂದು ನಡೀತದೆ, ಹೊಸ ಡಿ ಸಿ ಆಫೀಸ್ ಹತ್ರ ಒಂದು ನಡೀತದೆ ಸರ್. ನಮ್ಮ ಫ್ರಂಟ್ ನಮ್ಮ ಈ ಆಫೀಸ್ ಎದುರುಗಡೆ ಒಂದು ಜ್ಯೂಸ್ 5 ಸೆಂಟ್ರ್ ನಡೀತದೆ ಸರ್. ಸದ್ಯಕ್ಕೆ 1100ರಿಂದ 1050 ಗಂಟೆ ಕಪ್ಪು, ಒಂದು ಕಪ್ಪು 250 ml ಕಪ್ಪು ಹೋಯ್ತದೆ ಸರ್. ಇಲ್ಲಿ ನಮ್ಮ 5 ಬ್ರಾಂಚಲ್ಲಿ ಹೋಯ್ತದೆ. ಜೊತೆಗೆ ನಾವೀಗ ನಮ್ಮ ಬ್ರಾಂಚ್ ಆಫೀಸ್ ಎದುರುಗಡೆ ಒಂದು ಇತರೆ ಫ್ರೂಟು ಅಂದರೆ ಮೋಸಂಬಿ, ಸಪೋಟೊ ಈ ಥರದ್ದು ಇಲ್ಲೊಂದು ಮಾಡಿದ್ದೀವಿ ಸರ್. ಜಯದೇವ್ ಹಾಸ್ಪಿಟ್ಲ್ ಒಂದು ಯೂನಿಟ್ ಇದೆ, ಅಲ್ಲೂ ಕೂಡ ಫ್ರೂಟ್ ಜ್ಯೂಸ್ ಮಾಡಿದ್ದೀವಿ ಸರ್. ಅಲ್ಲೊಂದು 10,000 ರೂಪಾಯಿ ವ್ಯಾಪಾರ ಆಯ್ತದೆ ಸರ್ ಡೈಲಿ. ಅದು ಇತರ ಫ್ರೂಟ್ಗಳಲ್ಲಿ. ವಿಸ್ತರಣೆ ಮಾಡೋಕ್ಕೆ ಈಗ ನಾವು ಲಲಿತ್ ಮಹಲ್ ಹತ್ರ ತೋಟಗಾರಿಕೆ ಇಲಾಖೆಯಿಂದ ನಮಗೆ 2 ಎಕರೆ ಜಾಗ ಕೊಟ್ಟಿದ್ದಾರೆ ಸರ್. 2 ಎಕರೆ ಜಾಗ ಕೊಟ್ಟು ಅದನ್ನು ಈಗ ಎಲ್ಲ ಗೌರ್ಮೆಂಟ್ಗೆಲ್ಲ ಬರೆದಿದ್ವಿ. ಗೌರ್ಮೆಂಟಿಂದ KHF ಅಂತ ನಮ್ಮದು ಒಂದು ಸಂಸ್ಥೆ ಇದೆ ಸರ್, ಹೆಡ್ ಆಫೀಸು. ಅಲ್ಲಿಂದ ನಮಗೆ ಈಗ 50 ಲಕ್ಷ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಆಗಿದೆ ಸರ್. ಸ್ಯಾಂಕ್ಷನ್ ಆಗಿ ನಮ್ಮ ಜಾಗ ಗೌರ್ಮೆಂಟ್ ಬರೆದಿದ್ವಿ. ಅಲ್ಲೇ ಅವರು ಅಪ್ರೂವಲ್ ಕೊಟ್ಟರೆ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ಕೊಂಡು ಅದನ್ನು ಗುದ್ಲಿ ಪೂಜೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಸರ್. ಮುಖ್ಯವಾಗಿ ಸರ್, ಆಪ್ಕಾಮ್ಸ್ ಅಂತ ಹೇಳಿದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾ ಇರುವಂಥ ಸಂಸ್ಥೆ. ಹೌದು ಸರ್. ಮುಂದಿನ ದಿನಗಳಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಏನೆಲ್ಲ ಅನುಕೂಲಗಳು ಮಾಡಿಕೊಡ್ಬೋದು ಆಪ್ಕಾಮ್ಸ್ ಇಂದ ರೈತರಿಗೆ? ಸರ್, ಈಗ ಸದ್ಯಕ್ಕೆ ನಮ್ಮ ಆಪ್ಕಾಮ್ಸು ಒಂದು 40 ಮಳಿಗೆಗಳು ನಡೀತದೆ ಸರ್. ಈಗ ನಾವು ಎಲ್ಲ ತಾಲೂಕಲ್ಲೂ ಕೂಡ ನಮ್ಮ ಜಿಲ್ಲೆ ಆಪ್ಕಾಮ್ಸ್ ಆದ್ರಿಂದ ಎಲ್ಲ ತಾಲೂಕು ಅಂದರೆ ಪ್ರಿಯಾಪಟ್ಟಣ, KR ನಗರ, HD ಕೋಟೆ, ನಂಜನಗೂಡು, ಈ ನರಸೀಪುರ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಆಪ್ಕಾಮ್ಸ್ ಮಳಿಗೆ ತೆಗಿಬೇಕಂತ ಒಂದು ದೇಹ ಇಟ್ಕೊಂಡಿದ್ದೀವಿ ಸರ್. ಜೊತೆಗೆ ಈಗ ಒಂದು ಸಣ್ಣ ಪುಟ್ಟ ಹಾಸ್ಟ್ಲುಗಳಿಗೆ ಮಾತ್ರ ನಮ್ಮ ಹ್ಯಾಂಡೋವರಲ್ಲಿ ನಡೀತದೆ. ಈಗ ನಾವು ಸಿದ್ದರಾಮಯ್ಯವ್ರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ನಾವು ಮನವಿ ಕೊಟ್ಟಿದ್ದೀವಿ. ಯೂನಿವರ್ಸಿಟಿ ಹಾಸ್ಟ್ಲುಗಳು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟ್ಲುಗಳು, ಆ ಜೈಲು ಬರುವಂಥ ಹಾಸ್ಟ್ಲುಗಳು ಎಲ್ಲನೂ ನಮ್ಮ ಸುಪರಿಧಿ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಕೊಟ್ಟರೆ ಸರ್ ರೈತರಿಗೆ ಭಾರಿ ಅನುಕೂಲ ಆಗ್ಬಿಡ್ತದೆ ಸರ್. ಈಗ ಯಾವುದೇ ಒಂದು ಬಾಳೆಹಣ್ಣು ಇರ್ಬೋದು ಸರ್, ಒಂದು ಯಾವುದೇ ತರಕಾರಿ ಇರಬೇಕು, ಮೊದಲು ಆಪ್ಕಮ್ಸ್ ರೇಟ್ ಕೇಳ್ತಾರೆ ಸರ್. ಎಲ್ಲೇ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಆಪ್ಕಮ್ಸಿಂದನೇ ಮೂಲ. ಆಪ್ಕಮ್ಸ್ ಏನು ರೇಟ್ ಇದೆ ಆ ರೇಟಿಂದನೇ ಎಲ್ಲ ರೇಟು ಫಿಕ್ಸ್ ಆಯ್ತದೆ ಸರ್. ಮುಂದಿನ ದಿನಗಳು ಇವೆಲ್ಲ ಕೂಡ ರೈತರು 1 ಟನ್ ಬೆಳಿಬೋದು, 10 ಟನ್ ಬೆಳಿಬೋದು, ಇಷ್ಟೇ ಟನ್ ಬೆಳೆದ್ರೂ ಕೂಡ ನಾವು ಆಪ್ಕಮ್ಸಿಂದನೇ ರೈತರು ಫಿಕ್ಸೆಡ್ ರೇಟ್ ಮಾಡಿ ರೈತರಿಂದ ಪರ್ಚೇಸ್ ಮಾಡಿ ಎಲ್ಲನೂ ಕೂಡ ಡೈರೆಕ್ಟಾಗಿ ಹಾಸ್ಟೆಲ್ಗೆ ತಲುಪಿಸೋದ್ರಿಂದ ಸರ್ ರೈತರಿಗೂ ಅನುಕೂಲ ಆಯ್ತದೆ. ಆಪ್ಕಮ್ಸ್ಗೂ ಬೆಳವಣಿಗೆ ಒಂದು ದಾರಿ ಆಯ್ತದೆ ಸರ್. ಮುಂದಿನ ದಿನದಲ್ಲಿ ಎಲ್ಲ ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೀವಿ ಸರ್. ರೈತರಿಗೂ ನ್ಯಾಯಯುತ ಬೆಲೆ ದೊರಕಿಸ್ಕೊಡೋದ್ರಲ್ಲಿ ಆಪ್ಕಾಮ್ಸ್ ಶ್ರಮ ವಹಿಸ್ತೀವಿ ಸರ್. ನಾವೆಲ್ಲ ರೈತರಿಂದಲೇ ಗೆದ್ದು ಬಂದಿರೋ ಸರ್. ನಾವೆಲ್ಲ ಸೇರ್ದಾರರು, ನಾವೆಲ್ಲ RTC ಹೋಲ್ಡ್ರು, ನಾವೆಲ್ಲ ತರಕಾರಿ ಬೆಳೆಯೋದು, ನಾವೆಲ್ಲ ತೆಂಗು ಹಿಂಗೆಲ್ಲ ಬೆಳೆಯೋರು. ನಾವು ರೈತರಿಂದಲೇ ಬಂದಿರೋ. ರೈತರಿಗೋಸ್ಕರ ರೈತರ ಜೊತೆಗೆ ಸಂಸ್ಥೆ ಎರಡು ದೃಷ್ಟಿ ಇಟ್ಕೊಂಡು ನಾವು ಮಾಡ್ತೀವಿ ಸರ್. ಅಲ್ಲ, ಇದ್ರ ಬಗ್ಗೆ ರೈತರಿಗೆ ಅರಿವು ಮೂಡಿಸೋದಕ್ಕೆ ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಆಪ್ಕಾಮ್ಸಿಂದ? ಇಲ್ಲ, ಜನರಲ್ ಬಡಿಲೆಲ್ಲ ಹೇಳ್ತೀವಿ ಸರ್. ಜನರಲ್ ಬಡಿ ವರ್ಷಕ್ಕೊಂದು ಜನರಲ್ ಬಡಿ ನಡೀತದೆ ಸರ್. ಎಲ್ಲ ರೈತರು ಕರೆದು ಜನರಲ್ ಬಡಿ ಮಾಡ್ತೀವಿ. ಎಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ಆಮೇಲೆ ಜೊತೆಗೆ ಇಲ್ಲಿ ಬಂದವರಿಗೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ ಸರ್. ಮುಂದಿನ ದಿನಗಳಿಗೆ ಸರ್ ನಮ್ಗೆ ಈಗೇನಾಗ್ಬಿಟ್ಟಿದೆ ಸರ್, ನಮ್ಗೆ ಅಂದರೆ ಬರೀ ಅಂಗಡಿ ಮಳಿಗೆಗಳು ಇರೋದ್ರಿಂದ ರೈತ ಒಂದು 5 ಕ್ವಿಂಟಲ್ 2 ಕ್ವಿಂಟಲ್ ಬೆಳಿತಾನೆ. ಈಗ ಉದಾಹರಣೆಗೆ ಬಾಳೆನೆ ಒಂದು 2 ಟನ್ ತತ್ತಾನೆ. ನಮ್ಗೆ 2 ಟನ್ನೂ ಒಂದು 5 ಟನ್ ತತ್ತಂತ ಇಟ್ಕೊಳ್ಳಿ, 5 ಟನ್ ನಮ್ಮ ಕೈಲಿ ಸಾಕಾಯ್ತಲ್ಲ ಈಗ. ಅಂದರೆ ಮಾರಾಟಕ್ಕೆ ವ್ಯವಸ್ಥೆ ನಮಗಿಲ್ಲ ಸರ್ ಈಗ ಅಷ್ಟು. ಈಗ ಮುಂದಿನ ದಿನಗಳು ಎಲ್ಲ ತಾಲೂಕಲ್ಲೂ ಎಲ್ಲದನ್ನು ಮಾರಾಟದ ಅಂಗಡಿಗಳು ಜಾಸ್ತಿ ಆಯಿತು ಅಂದರೆ ರೈತ ಎಷ್ಟೊತ್ತಂದ್ರೂ ನಾವು ಇಲ್ಲಿ ಅವ್ರ ಹತ್ರ ತಗೊಂಡು ಒಳ್ಳೆ ಬೆಳೆ ಕೊಟ್ಟು ತಗೊಂಡು ಅದನ್ನು ಮಾರಾಟ ಮಾಡೋಕ್ಕೂ ನಮ್ಗೆ ಅನುಕೂಲ ಆಯ್ತದೆ ಸರ್. ಅದೊಂದು ವ್ಯವಸ್ಥೆ ಮಾಡಿದ್ರೆ ಸರ್ ರೈತರಿಗೆ ಇನ್ನೂ ಅನುಕೂಲ ಆಗ್ಬಿಡ್ತದೆ ಸರ್. ಒಂದಷ್ಟು ಮಾರ್ಕೆಟ್ ವಿಸ್ತರಣೆ ಮಾಡ್ತೀವಿ? ಮಾಡ್ತೀವಿ ಸರ್. ಮಾಡೋಕ್ಕೆ ನಾವು ಒಳ್ಳೆ ಬೋರ್ಡು ಸರ್. ಎಲ್ಲರೂ ಅನ್ಯೂನತೆಯಾಗಿದ್ದೀವಿ, ಮಾಡೋಕ್ಕೆ ಇಟ್ಕೊಂಡಿದ್ದೀವಿ.
ಅದು ಮಾಡ್ತೀವಿ ಸರ್, ಶ್ರಮವಹಿಸಿ ಮಾಡ್ತೀವಿ ಸರ್. ಒಂದು 4-5 ವರ್ಷದಿಂದ ಕುಡಿತಾಯಿದ್ದೀವಿ. ಸೇಮ್ ಟೇಸ್ಟ್ ಸೇಮ್ ಟೇಸ್ಟ್ ಇದೆ, ಸ್ವಲ್ಪ ಅಮೌಂಟು ಜಾಸ್ತಿ ಆಗಿದೆ ಅಷ್ಟೇ. ಮೊದಲೆಷ್ಟಿತ್ತು ನೀವು ಕುಡಿಯೋಕ್ಕೆ ಶುರು ಮೊದಲು ಅವಾಗ 10 ಇತ್ತು, 10 ಆಮೇಲೆ 15 ಇತ್ತು, 15ಇಂದ ಇವಾಗ ಕ್ವಾಲಿಟಿ ಹಂಗೆ ಇದೆ. ಕ್ವಾಲಿಟಿ ಹೆಂಗೆ ಇದೆ. ಇಷ್ಟಪಟ್ಟು ಕುಡಿತೀರಿ? ಹಾಂ, ಇಷ್ಟಪಟ್ಟೆ ಕುಡಿತೀವಿ, ಅದಕ್ಕೋಸ್ಕರನೇ ಬಂದಿರೋದು. ಸರ್ ಇದು ನಾವು 10 ವರ್ಷದಿಂದ ಕುಡಿತಾ ಇದ್ದೀವಿ ಸರ್. ಟೇಸ್ಟ್ ಹಂಗೆ ಇದೆಯಾ? ಟೇಸ್ಟ್ ಹಂಗೆ ಇದೆ ಸರ್, ಏನು ಬದಲಾಗಿಲ್ಲ? ಏನು ಬದಲಾಗಿಲ್ಲ. ಸ್ವಲ್ಪ ಈಗ ಟೇಸ್ಟು ಬದಲಾಗಿದೆ ಮೊದಲಷ್ಟು? ಇಲ್ಲ 10 ವರ್ಷದಿಂದನೂ ಕ್ವಾಲಿಟಿ ಇದೇ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕ್ವಾಂಟಿಟಿ ಇದೇ ಮಾಡಿದ್ದಾರೆ. ಅಪ್ಕಮ್ಸ್ ಜ್ಯೂಸ್ ಅಂದರೆ ಭಾಳ ಇಷ್ಟಪಟ್ಟು ಮಾಡಿ ಕುಡಿತೀರಿ? ಖಂಡಿತ. ಈ ಜ್ಯೂಸ್ ಆಗಿರ್ಬೋದು ಅಥವಾ ಹಣ್ಣು ಹಂಪಲ ಆಗಿರ್ಬೋದು, ಇಲ್ಲಿಂದನೇ ಕ್ವಾಂಟಿಟಿನೂ ಹಂಗೆ ಇರುತ್ತೆ, ರೇಟು ಹಂಗೆ ಇರುತ್ತೆ. ಅಂದರೆ ಅಪ್ಕಮ್ಸಲ್ಲಿ ರೇಟು ಕ್ವಾಲಿಟಿ ಕ್ವಾಂಟಿಟಿ ಹಾಂ ಹೌದು, ಕ್ವಾಲಿಟಿ ತಕ್ಕಂತೆ ರೇಟ್ ಇರುತ್ತೆ. ಅದು ಹಾಂ ಎಲ್ಲ ಆಕಮ್ಸಲ್ಲೇ ಸರ್.